ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ಮಾಡಿರೋ ವಿವಾದ, ಆರೋಪದ ಅರಿವು ಇದೆ ನಮಗೆ. ಎಲ್ಲದಕ್ಕೂ ಲಾಯರ್ ಉತ್ತರ ಕೊಡ್ತಾರೆ. ಇದು ಶಾಲೆಯ ಮುಖ್ಯೋಪಾಧ್ಯಾಯರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್. ಬ್ರೇಕಿಂಗ್ ನ್ಯೂಸ್. ಮಾಧ್ಯಮದವರು ಯಾವುದೇ ಪ್ರಶ್ನೆ ಕೇಳಲಿ, ಅವ್ರ ಹತ್ರ ಒಂದು ಸ್ಟ್ಯಾಂಡರ್ಡ್ ಉತ್ತರ ಇತ್ತು. ನಂಬರ್ 1, ಇದು ನಮ್ಮ ಸಂಸ್ಥೆ ಯಾವುದೇ ರೀತಿಯಲ್ಲೂ ಕೂಡ ಈ ನೆಲದ ಕಾನೂನು ಗೌರವಿಸ್ತೀವಿ, ಕಾನೂನು ಬಿಟ್ಟು ಹೊರಗೋಗಿಲ್ಲ. ನಂಬರ್ 2, ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ 100 ವರ್ಷಗಳಿಂದ. ನಂಬರ್ 3, ಈ ಎಲ್ಲ ಆರೋಪಕ್ಕೂ ನಮ್ಮ ಲಾಯರ್ ಉತ್ತರ ಕೊಡ್ತಾರೆ. ಶಾಲೆ ವಿರುದ್ಧದ ಆರೋಪಕ್ಕೆ ಪ್ರಾಂಶುಪಾಲರ ಪ್ರತಿಕ್ರಿಯೆ ಇದು. ನಾವು ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘಿಸಲ್ಲ. 100 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಸಮಾಜ ನಿರ್ಮಾಣ ಕಾರ್ಯ ಮುಂದುವರಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಉತ್ತರಗಳಿಗೆ ನಮ್ಮ ವಕೀಲರು ಉತ್ತರಿಸ್ತಾರೆ. ಅಲ್ಲ ಸರ್, ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ನಮ್ಮ ವಕೀಲರು ಉತ್ತರ ಕೊಡ್ತಾರೆ. ಲೈವ್ ಕ್ಯಾಮ್ರಾ ಎದುರು ಪ್ರತಿಕ್ರಿಯಿಸೋದಕ್ಕೆ ಒಪ್ಪಲಿಲ್ಲ, ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತೀವಿ, ಅದು ನಮ್ಮ ಲಾಯರ್ ಕೊಡ್ತಾರೆ. ನಿಮ್ಮ ಪ್ರಶ್ನೆ ಏನಿದ್ರು ನಮಗೆ ಕೊಡಿ, ನಮ್ಮ ಲಾಯರ್ ಉತ್ತರ ಕೊಡ್ತಾರೆ. ಇದು ಮ್ಯಾಥ್ಯೂ, ಆ ಶಾಲೆಯ ಮುಖ್ಯಸ್ಥರು ಉತ್ತರ ಕೊಡೋದಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಕ್ಲಾರೆನ್ಸ್ ಶಾಲೆಯ ಹೈಸ್ಕೂಲ್ನ ಪ್ರಾಂಶುಪಾಲರು ಜೆರ್ರಿ ಜಾರ್ಜ್ ಮ್ಯಾಥ್ಯೂ ಅಂತ ಅವ್ರ ಹೆಸರು. ಅವ್ರೇನು ಮಾತಾಡಿದ್ರು ನೀವು ನೋಡ್ಬಿಡಿ. My name is Dr. Jerry George. I am the principal of Clarence High School. On behalf of the Trust and Board of Management of Clarence School, we want to inform that we are aware that some people in society are upset about one of our policies. And I want to affirm also that we are a peace-loving and law-abiding school. Therefore, we have consulted our advocates in this matter and we will follow their advice in keeping with the law of the land. Thank you. No comments. No comments. No comments. No comments. No comments. No comments. Let our lawyers tell us and we will issue in writing. Okay. Institution the principal neeva lawyer sir. Neeva answer ಮಾಡಬೇಕಾಗಿರೋದು lawyer ಅಂತಾರೆ. I will answer as per our lawyer's advice. Thank you very much. My name is Dr. Jerry George. I am the principal of. ಅವ್ರ ಹತ್ರ ಸ್ಟ್ಯಾಂಡರ್ಡ್ ಉತ್ತರ ಇತ್ತು. ನಾನು ಆಗ್ಲೇ ಹೇಳಿದೆ, ನೀವೇನೇ ಕೇಳಲಿ ನೋ ಕಮೆಂಟ್ಸ್ ಇರೋದಿಷ್ಟೇ ಉತ್ತರ ತಗೊಂಬಿಡಿ ನೀವು ಅನ್ನೋ ಥರ. ಕ್ಲಾರೆನ್ಸ್ ಹೈಸ್ಕೂಲ್ಗೆ ಈಗ ಬಿಗಿ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ. ಪುಲಕೇಶಿ ನಗರದ ಪೊಲೀಸ್ ಠಾಣೆಯಿಂದ ಹೈ ಸೆಕ್ಯೂರಿಟಿ ಕೊಡಕ್ಕೆ ಶುರು ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಕ್ಲಾರೆನ್ಸ್ ಶಾಲೆಗೆ ಹೈ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಪುಲಕೇಶಿ ನಗರದ ಪೊಲೀಸರು. ಇದೀಗ ಫುಲ್ ಪೊಲೀಸ್ ಬಂದೋಬಸ್ತು. ಹಿಂದೂ ಪರ ಸಂಘಟನೆಗಳು ಗಲಾಟೆ ಮಾಡ್ತಾರೆ ಅಂತ ಅವರಿಗಿರೋ ಒಂದು ಭಯ, ಗಲಾಟೆ ಸಂಭವಿಸಬಹುದು ಅನ್ನೋ ಭೀತಿ. ಹಾಗಾಗಿ ಕ್ಲಾರೆನ್ಸ್ ಶಾಲೆಗೆ ಭದ್ರತೆ ಕೊಟ್ಟರು. ಶಾಲೆಯ ಮುಂಭಾಗ ಪೊಲೀಸರು ನಿಂತಿದ್ದಾರೆ. ಫುಲ್ಲು ಒಂಥರ ಅವರು ವಾಕ್ಥ್ರೂ ಮಾಡ್ತಾರೆ ಕಂಪ್ಲೀಟಾಗಿ ಎಲ್ಲ ಕಡೆ ಏನೇನಿದೆ ಅಂತ ನೋಡ್ಕೊಂಡು. ಹೊಯ್ಸಳ ವಾಹನ ಹೊರಗಿನವ್ರನ್ನ ಯಾರು ಒಳಗಡೆ ಬಿಡ್ತಿಲ್ಲ, ಭದ್ರತೆ ಕೊಟ್ಟಿದ್ದಾರೆ ಪೊಲೀಸರು. ಇದು ಬೆಂಗಳೂರಿನ ಪಾಟ್ರಿ ಟೌನಲ್ಲಿರುವಂಥ ಕ್ಲಾರೆನ್ಸ್ ಹೈಸ್ಕೂಲ್. ಅದಕ್ಕೀಗ ಕಂಪ್ಲೀಟಾಗಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಪುಲಕೇಶಿ ನಗರದ ಠಾಣೆಯ ಪೊಲೀಸರು ಈಗ ಬೀಡುಬಿಟ್ಟಿದ್ದಾರೆ. ಹೊರಗಿನವ್ರು ಯಾರು ಒಳಗೋಂಗಿಲ್ಲ. ಯಾರು ಒಳಗೋಬೇಕಾದ್ರೆ ಫುಲ್ ಅಪ್ರೂವಲ್ ಆಗಬೇಕು, ಇಲ್ಲಾಂದರೆ ಚಾನ್ಸೇ ಇಲ್ಲ. ಕಂಪ್ಲೀಟ್ ಬಿಗಿ ಪೊಲೀಸ್ ಭದ್ರತೆ ಈ ಕ್ಷಣ ಕ್ಲಾರೆನ್ಸ್ ಹೈಸ್ಕೂಲ್. ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿವಾದ. ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ಬೈಬಲ್ ಅನ್ನು ಕಲಿಸ್ತಿದ್ದಾರೆ. ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯ ದುರುಪಯೋಗ ಆಗ್ತಾ ಇದೆ ಆರೋಪ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿವಾದ. ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ಬೈಬಲ್ ಅನ್ನು ಕಲಿಸ್ತಾ ಇದ್ದಾರೆ. ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೋತಿದ್ದಾರೆ. ಬೈಬಲ್ ಕಡ್ಡಾಯಕ್ಕೆ ಪೋಷಕರ ಅಸಮಾಧಾನ ಇದೆ. ಮಕ್ಕಳ ಕಮಿಷನ್ ಶಿಕ್ಷಣ ಸಚಿವರಿಗೆ ದೂರು ಕೊಡ್ತೀವಿ. ಇದು ಹಿಂದೂ ಜನಜಾಗೃತಿ ಸಮಿತಿ ಅಧ್ಯಕ್ಷ ಮೋಹನ್ ಗೌಡ ಅವರ ಹೇಳಿಕೆ. ಇದು ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಅವರ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ತೆಗೆದುಕೊಳ್ತಾರೆ ಅವರಿಗೆ ಕಡ್ಡಾಯವಾಗಿ ಬೈಬಲ್ ಅನ್ನ ಕ್ಯಾರಿ ಮಾಡುವಂತದ್ದು, ಸ್ಟಡಿ ಮಾಡುವಂತದ್ದು, ಅದನ್ನು ಕಂಪಲ್ಷನ್ ಮಾಡಿದ್ದಾರೆ. ಇದು ಈಗ ಮೈನಾರಿಟಿ ಎಜುಕೇಶನ್ ಸಂಸ್ಥೆಗಳಿಗೆ ವಿಶೇಷವಾಗಿ ಆರ್ಟಿಕಲ್ 30 ಸಂವಿಧಾನದ ಪ್ರಕಾರ ಶಿಕ್ಷಣ ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ
ಅಲ್ಲಿ ಅಧ್ಯಯನ ಮಾಡುವಂತ ನಾನ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ಗಳಿಗೆ, ನಾನ್ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಕಂಪಲ್ಸನ್ ಆಗಿ ಆ ವಿದ್ಯಾರ್ಥಿಗಳಿಗೆ ಬೈಬಲ್ ಶಿಕ್ಷಣವನ್ನ, ಬೈಬಲ್ ಅನ್ನ ಕಲಿಯುವಂತದ್ದು, ಬೈಬಲ್ ಕ್ಯಾರಿ ಮಾಡುವಂತದ್ದು ಕಂಪಲ್ಷನ್ ಮಾಡುವಂತ ಅಧಿಕಾರ ಇಲ್ಲ. ಇದು ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 30ಯ ಉಲ್ಲಂಘನೆ ಇದೆ. ಅಷ್ಟೇ ಅಲ್ಲ, ಈಗ ಶಿಕ್ಷಣ ಸಂಸ್ಥೆಗಳು ಇರುವಂತದ್ದು ಶಿಕ್ಷಣವನ್ನ ನೀಡುವುದಾಗಿ ವಿನಃ ಯಾವುದೇ ರೀತಿ ಮತ ಪ್ರಚಾರಕ್ಕಲ್ಲ. ಅದನ್ನ ಚರ್ಚ್ಗಳಲ್ಲಿ ಅವರು ಮಾಡಬಹುದು. ಮಕ್ಕಳ ಸಂರಕ್ಷಣಾ ಏನು ಕಮಿಷನ್ ಇದೆ ಅವರಿಗೆ ನಾವು ಮನವಿಯನ್ನ ಕೊಡ್ಲಿಕ್ಕಿದ್ದೇವೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ ಅವರಿಗೆ ನಾಳೆ ನಾವು ಭೇಟಿ ಮಾಡಿ ಈ ಬಗ್ಗೆ ದೂರನ್ನು ಕೊಡ್ಲಿಕ್ಕಿದ್ದೇವೆ. ನಾವು ಸರ್ಕಾರದಲ್ಲಿ ವಿಶೇಷವಾಗಿ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ BO ಇರಬಹುದು, ಇವರ ಹತ್ರ ನಾವು ವಿನಂತಿಯನ್ನ ಮಾಡ್ತೇವೆ. ಈ ರೀತಿ ಮಕ್ಕಳಿಗೆ ಬಲವಂತವಾಗಿ ಬೈಬಲ್ ಶಿಕ್ಷಣವನ್ನ ಕೊಡುವಂತದ್ದನ್ನ ಕ್ರೈಸ್ತೇತರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಂಪಲ್ಷನ್ ಮಾಡಿದನ್ನ ಕೂಡಲೇ ಅದನ್ನ ರದ್ದು ಮಾಡಬೇಕು. ಇದರ ತನಿಖೆ ಆಗಬೇಕು. ಕ್ಲಾರೆನ್ಸ್ ಹೈಸ್ಕೂಲ್ ನಲ್ಲಿ ಅವರ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ತೆಗೆದುಕೊಳ್ತಾರೆ ಅವರಿಗೆ ಕಡ್ಡಾಯವಾಗಿ ಬೈಬಲ್ ಅನ್ನ ಕ್ಯಾರಿ ಮಾಡುವಂತದ್ದು, ಸ್ಟಡಿ ಮಾಡುವಂತದ್ದು ಅದನ್ನ ಕಂಪಲ್ಷನ್ ಮಾಡಿದ್ದಾರೆ. ಇದು ಈಗ ಮೈನಾರಿಟಿ ಎಜುಕೇಶನ್ ಸಂಸ್ಥೆಗಳಿಗೆ ವಿಶೇಷವಾಗಿ ಆರ್ಟಿಕಲ್ 30 ಸಂವಿಧಾನದ ಪ್ರಕಾರ ಶಿಕ್ಷಣ ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ಅಧ್ಯಯನ ಮಾಡುವಂತ ನಾನ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ಗಳಿಗೆ, ನಾನ್ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಕಂಪಲ್ಸರಿ. ಕ್ರಿಶ್ಚಿಯನ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯದ ವಿಚಾರ, ಈ ಬೈಬಲ್ ಕಡ್ಡಾಯ ಮಾಡಿರೋದು ಖಂಡನೀಯ. ಇದು ಕಾನೂನು ಬಾಹಿರ ಕೃತ್ಯ. ಮುತಾಲಿಕ್ ಅವರ ಸ್ಟೇಟ್ಮೆಂಟ್. ಬ್ರೇಕಿಂಗ್ ನ್ಯೂಸ್. ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಶಾಲೆಯಲ್ಲಿ ಬೈಬಲ್ ಕಡ್ಡಾಯ ವಿಚಾರ, ಈ ತರ ಮಾಡಿರೋದು ಖಂಡನೀಯ, ಕಾನೂನು ಬಾಹಿರ ಕೃತ್ಯ. ಇದು ಮಕ್ಕಳಿಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೊಳ್ಳೋ ಸ್ವತಂತ್ರ ಇದೆ. ತಕ್ಷಣ ಈ ಶಾಲೆಯನ್ನು ರದ್ದು ಮಾಡಿ ಶಿಕ್ಷಣ ಸಚಿವರಿಗೆ ಮುತಾಲಿಕ್ ಆಗ್ರಹಿಸಿದರು. ಬ್ಯಾನ್ ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಬೈಬಲ್ ಕಂಪಲ್ಸರಿ ಮಾಡಿದ್ದಾರೆ. ಅಡ್ಮಿಷನ್ ಹೊತ್ತಿಗೆ ಕಂಪಲ್ಸರಿ ಮಾಡಿ ಬೈಬಲ್ ತಗೊಳ್ಬೇಕು, ಇಲ್ಲಾದರೆ ನಿಮಗೆ ಅಡ್ಮಿಷನ್ ಇಲ್ಲ ಅಂತನ್ನುವಂಥದ್ದು ಅತ್ಯಂತ ಕಾನೂನು ಬಾಹಿರ. ಇದನ್ನು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ, ಯಾವುದು ಬೇಕಾದ ಏನು ಬೇಕಾದ ಓದಬಹುದು ಅಂತನ್ನುವಂಥ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. 2005ನೇ ಒಂದು ಕಲಮಿನ ಇದರ ಪ್ರಕಾರ, ಅಲ್ಲಿ ಅವತ್ತಾದಂತಹ ಕಾನೂನಿನ ಪ್ರಕಾರ ಇದು ಉಲ್ಲಂಘನೆ ಆಗುತ್ತೆ. ಸೊ ಹಾಗಾಗಿ ನಾನು ಶಿಕ್ಷಣ ಮಂತ್ರಿಗೆ ಹೇಳ್ತಾ ಇದ್ದೀನಿ, ಕೂಡಲೇ ಆ ಸ್ಕೂಲನ್ನು ಬ್ಯಾನ್ ಮಾಡಬೇಕು, ಸೀಸ್ ಮಾಡಬೇಕು, ಅದರ ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು. ನಮ್ಮ ಜೊತೆ ಲೈವ್ ಪಾಸ್ಟಿನ್ ಲೋಬೋ, ಕ್ರೈಸ್ತ ಧರ್ಮಗುರುಗಳಿದ್ದಾರೆ. ಲೆಟ್ಸ್ ಗೋ ಲೈವ್. ಫಾದರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಕಡ್ಡಾಯ ಮಾಡುವುದು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಒಂದು ಧರ್ಮದ ಬಗ್ಗೆ ಶಿಕ್ಷಣ ಕಡ್ಡಾಯ ಮಾಡೋದು ಸರಿಯಲ್ಲ. ಯಾರಿಗಾದ್ರೂ ಅವಕಾಶ ಬೇಕು ಅಂತಿದ್ರೆ ಕೊಡುವುದರಲ್ಲಿ ತಪ್ಪಿಲ್ಲ. ಈಗ ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ಎಲ್ಲಿಯೂ ಕಡ್ಡಾಯ ಮಾಡ್ತಾ ಇಲ್ಲ. ನೀವು ಕ್ಲಾರೆನ್ಸ್ ಶಾಲೆಯ ಬಗ್ಗೆ ಏನೋ ಹೇಳ್ತಾ ಇದ್ದೀರಿ, ಅದು ನಿಜವಾಗಿ ಏನು ಅಂತ ಹೇಳಿ ನನಗೆ ಸ್ಪಷ್ಟ ಇಲ್ಲ. ಆದ್ರೆ ಮಾಧ್ಯಮದಿಂದ ನಾನು ತಿಳಿದ ಪ್ರಕಾರ ನೀವು ಹೇಳೋದು ಅದು ಕಡ್ಡಾಯ ಮಾಡಿದ್ದಾರೆ ಅಂತ ಹೇಳಿ. ಕಡ್ಡಾಯ ಮಾಡಿದ್ದು ಅಂತ ಇದ್ರೆ ಅದು ಬರೀ ಹೇಳ್ತಿಲ್ಲ, ಹೀಗಿದೆ, ಈ ತರ ಹೊರಡಿಸಿದ್ದಾರೆ ಅವರು ಅಂತ ಡಾಕ್ಯುಮೆಂಟ್ ತೋರಿಸ್ತಾ ಇದೀವಿ. ಅದೇ ಅದೇ ಅದು ಅದು ನಿಜವಾಗಿ ಆಗ್ತಾ ಇದೆ ಅಂತ ಇದ್ರೆ ಕಾನೂನು ರೀತಿಯಲ್ಲಿ ಏನೆಲ್ಲ ಆಗ್ಬೇಕೋ ಅದಾಗ್ಲಿ. ಯಾಕಂತ ಹೇಳಿದ್ರೆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ ಕೊಡುವುದು ತಪ್ಪಲ್ಲ. ಮೌಲ್ಯ ಶಿಕ್ಷಣ ಕೊಡ್ತಾ ಇರುವಾಗ ಕ್ರಿಶ್ಚಿಯನ್ ಮಕ್ಕಳಿಗೆ ಮಾತ್ರ ಬೈಬಲ್ ಶಿಕ್ಷಣ ಕೊಡುವುದರಲ್ಲಿ ತಪ್ಪಿಲ್ಲ. ಹಲವಾರು ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರಿಶ್ಚಿಯನ್ ಮಕ್ಕಳಿಗೆ ಮಾತ್ರ ಬೈಬಲ್ ಶಿಕ್ಷಣ ಕೊಡ್ತಾರೆ, ಉಳಿದವರಿಗೆ ಮೌಲ್ಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಆ ಮೌಲ್ಯ ಶಿಕ್ಷಣ ಎಲ್ಲ ಮಕ್ಕಳಿಗೆ ಕೊಡ್ತಾ ಇರುವಾಗ ಅದೇ ಸಮಯದಲ್ಲಿ ಬೇಕಾದ್ರೆ ಕ್ರಿಶ್ಚಿಯನ್ ಮಕ್ಕಳಿಗೆ ಮಾತ್ರ ಬೈಬಲ್ ಶಿಕ್ಷಣ ಕೊಡ್ತಾರೆ, ಅದು ಕೊಡಬಹುದು. ಆದ್ರೆ ಕಡ್ಡಾಯವಾಗಿ ಯಾರಿಗೆ ಅದು ಬೇರೆ ಧರ್ಮದವರಿದ್ದಾರೆ, ಯಾರಿಗೆ ಅದರ ಅಗತ್ಯ ಇಲ್ಲ, ಯಾರ ಮನಸ್ಸಿಲ್ಲ, ಅವರಿಗೆ ಒತ್ತಾಯ ಮಾಡಿ ಕೊಡುವುದು ಅದು ಸರಿಯಲ್ಲ. ಇದು ಯಾವ ಮನಸ್ಥಿತಿ? ಈ ತರದ ಆಲೋಚನೆ ಯಾಕೆ ಬರುತ್ತೆ?
ಫಾದರ್, ಕ್ಯಾನ್ ಯು ಹಿಯರ್ ಮಿ? ಫಾದರ್, ಕ್ಯಾನ್ ಯು ಹಿಯರ್ ಮಿ ಫಾದರ್? ಈಗ ಕೇಳ್ತಾ ಇದೆ. ಓಕೆ, ಈ ತರದ ಮನಸ್ಥಿತಿ ಯಾಕೆ ಬರಬೇಕು? ಈ ತರದ ಆಲೋಚನೆ ಯಾಕೆ ಬರ್ಬೇಕಾಗಿದ್ರೆ ಸಂಸ್ಥೆಗಳಿಗೆ? ಅಲ್ಲ, ಈ ಮನಸ್ಥಿತಿ ಬರುದಂತ ನೋಡಿ, ಈಗ ನಾನು ಒಂದು ಉದಾಹರಣೆ ಕೊಡುವಂತಿದ್ರೆ, Please. ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡಿದ್ದಾರೆ, ಅದನ್ನು ಕರ್ನಾಟಕದಲ್ಲಿ ನಾವು ಅಳವಡಿಸುವಾಗ ಭಗವದ್ಗೀತೆ ಮತ್ತು ರಾಮಾಯಣ ಎಲ್ಲ ಮಕ್ಕಳಿಗೆ ಕೊಡಬೇಕು, ಅದು ಮಾತ್ರ ಕೊಡಬೇಕು ಅಂತ ಹೇಳುವ ಒಂದು ಶಿಕ್ಷಣ ಸಚಿವರಿಂದ ಒಂದು ವಿಚಾರ ಬಂದಿದೆ. ಅದು ಯಾಕೆ ಬೇಕು? ಅದು ಒತ್ತಾಯ ಅಲ್ವಾ? ನಾನು ಹೇಳುದು ಇಂತಹ ಮನಸ್ಥಿತಿ Compulsory ಇಲ್ವಲ್ಲ? ಇರ್ಲೇಬಾರದು. ನಮ್ಮ ಶಿಕ್ಷಣ ಸಚಿವರು ಕೂಡ ಅಂತ ಮನಸ್ಥಿತಿ ಅದು ಕಂಪಲ್ಸರಿ. ಯಾಕಂತ ಹೇಳಿದ್ರೆ ಎಲ್ಲಾ ಪಠ್ಯ ಪುಸ್ತಕಗಳಲ್ಲಿ ಎಲ್ಲ ಮಕ್ಕಳಿಗೆ ಅದು ಮಾತ್ರ ಕೊಡುವುದಂತ ಇದ್ರೆ ಅದು ಕಂಪಲ್ಸರಿ. ಅದರ ಬದಲಿಗೆ ನಮ್ಮ ಮನಸ್ಥಿತಿ ಬದಲಾಯಿಸಿ ಎಲ್ಲ ಧರ್ಮಗಳ ಸಾರಿ ಟು ಇಂಟರ್ವ್ಯೂನ್. ಯಾವುದೇ ಒಂದು ಪಠ್ಯದಲ್ಲಿ ಯಾವುದೇ ಒಂದು ಪಾಠ ಅದು ಯೇಸು ಕ್ರಿಸ್ತನ ಬಗ್ಗೆ ಇರುತ್ತೆ, ಈ ಕಡೆ ಬಸವಣ್ಣನ ಬಗ್ಗೆ ಇರುತ್ತೆ, ಈ ಕಡೆ ಕೃಷ್ಣನ್ ಬಗ್ಗೆ ಇರುತ್ತೆ, ಪೌರಾಣಿಕ ಘಟನೆಗಳು ಇದ್ದೇ ಇರುತ್ತೆ, ಎಲ್ಲಾ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಇದ್ದೇ ಇರುತ್ತೆ. ಅದ್ರ ಪಾಯಿಂಟ್ ಒಂದು ಬೈಬಲ್ಲು ಅಥವಾ ಈ ತರದ್ ಯಾವುದೋ ಒಂದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಹೇರುವುದಿದೆಯಲ್ಲ ಕಡ್ಡಾಯ, ಅದನ್ನ ಓದಬೇಕು, ಅದನ್ನ ನೋಡ್ಬೇಕು ಅನ್ನೋದು, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅಷ್ಟೇ ಪಾಯಿಂಟ್ ಇಲ್ಲಿ. ಅದೇ ನಾನು ಅದು ಫಸ್ಟ್ ನಿಂದ ಹೇಳ್ತಾ ಇದ್ದೇನೆ, ಒಂದನ್ನೇ ಹೇರುವುದು ತಪ್ಪು, ಒತ್ತಾಯಪೂರ್ವಕವಾಗಿ ಕೊಡುವುದು ತಪ್ಪು. ಅದನ್ನು ಈ ಸಂಸ್ಥೆಗಳು ಮಾಡಬೇಕು. ಶಿಕ್ಷಣ ಸಚಿವರು ಕೂಡ ಅದೇ ರೀತಿಯ ಮನಸ್ಥಿತಿಯಿಂದ ಮಾತಾಡಬೇಕು. ಶಿಕ್ಷಣ ಸಚಿವರು ಕೂಡ ನಾನು ರಾಮಾಯಣ ಭಗವದ್ಗೀತೆ ಅಂತ ಮಾತಾಡುವುದು ಅದು ಮಾತ್ರ ಕೊಡುವುದು ಅಂತ ಹೇಳಬಾರದು. ಬದಲಿಗೆ ಎಲ್ಲ ಧಾರ್ಮಿಕ ಗ್ರಂಥಗಳೇನಿವೆ ಅವುಗಳಲ್ಲಿರುವ ಮೌಲ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮೌಲ್ಯಗಳು ಎಲ್ಲ ಮಕ್ಕಳಿಗೆ ತಿಳಿದಿರಬೇಕು. ಮೌಲ್ಯಗಳು ಒಳ್ಳೆಯದು. ಜೀವಿಸುವಾಗ ನಾವು ಇತರರೊಂದಿಗೆ ಜೀವಿಸುವಾಗ ಮೌಲ್ಯಾಧಾರಿತವಾಗಿ ಜೀವಿಸಿದಾಗ ನಾವು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅಂತಹ ಮನೋಸ್ಥಿತಿಯಿಂದ ನಾವು ಎಲ್ಲರ ಬಗ್ಗೆ ಒಂದೇ ರೀತಿಯ ಆಲೋಚನೆ ತಾಳಿ ಎಲ್ಲರಿಗೂ ಅವಕಾಶ ಕೊಟ್ಟು ಎಲ್ಲ ಮಕ್ಕಳಿಗೆ ಈ ಎಲ್ಲ ರೀತಿಯ ಮೌಲ್ಯಗಳು ಸಿಗುವಂತೆ ಮಾಡಬೇಕು. ಅದು ಬೈಬಲ್ ಮಾತ್ರ ಕೊಡ್ಬೇಕಂತ ನಾನು ಹೇಳಲ್ಲ. ಬದಲಿಗೆ ಎಲ್ಲಿ ಎಲ್ಲ ಉತ್ತಮ ಮೌಲ್ಯಗಳಿವೆ ಅದೆಲ್ಲ ಸಿಗಲಿ. ಸಿಕ್ಕೇ ಆದ್ಮೇಲೆ ಮಕ್ಕಳು ಏನು ಉತ್ತಮ ಇದೆ ಅದನ್ನು ಆರಿಸಿಕೊಳ್ಳುವ ಒಂದು ಅವಕಾಶ ಸಿಗಲಿ. ಪಾಸ್ಟಿನ್ ಲೋಬೋ ಫಾದರ್, ನೀವು ಆಕ್ಚುಲಿ ತುಂಬಾ ಚೆನ್ನಾಗಿ ಅದನ್ನ ಹೇಳ್ತಿದ್ದೀರಾ. ಅಂದ್ರೆ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗಬೇಕು, ಯಾವುದನ್ನು ಹೇರಬಾರ್ದು ಅಂತ. ಬಟ್ ಇಂಥ ಶಾಲೆ, ಈಗೊಂದು ಕ್ಲಾರೆನ್ಸ್ ಶಾಲೆ ಇದೆ, ಅದರ ಪ್ರಾಂಶುಪಾಲರನ್ನ ಮಾತಾಡ್ಸಿದ್ರೆ ಅವ್ರು ನೋ ಕಮೆಂಟ್ಸ್ ಅಂತಾರೆ. ರೂಲ್ ಮಾಡೋದವ್ರೆ, ಕಡ್ಡಾಯ ಮಾಡೋದವ್ರೆ, ಆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ. ಇದೆಂತ ಅರ್ಥ? ಇದು ಲಾಜಿಕೇ ಇಲ್ಲ ಅನ್ಸುತ್ತೆ. ಹೌದು ನೋಡಿ, ಅಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಏನೋ ಆಯ್ತು, ಅದು ಸಾರ್ವತ್ರಿಕ ಅಂತ ಹೇಳುವ ಒಂದು ಪರಿಸ್ಥಿತಿ ಇವತ್ತು ಉದ್ಭವಿಸಿದೆ. ಎಲ್ಲಿಯೋ ಒಂದು ಕಡೆ ಆದದ್ದು ಎಲ್ಲರಿಗೆ ಇದೇ ರೀತಿ ಅಂತ ಹೇಳುವ ಒಂದು ಮನಸ್ಥಿತಿ ಉದ್ಭವ ಆಗಿದೆ. ಒಂದು ಶಾಲೆಯಲ್ಲಿ ಆದ್ರೆ ನಾನ್ ನಿಮ್ಗೆ ಹೇಳ್ತಾ ಇರೋದು, ಕಾನೂನು ರೀತಿಯಲ್ಲಿ ಏನಾಗ್ಬೇಕು ಅದಾಗ್ಲಿ. ಈಗ ಅಲ್ಲಿ ಅನ್ಯಾಯಕ್ಕೆ ಒಳಗಾದ ತಂದೆ ತಾಯಂದಿರಿರ್ಬೋದು, ಮಕ್ಕಳಿರ್ಬೋದು, ಅವರು ಅದಕ್ಕೆ ಕಾನೂನು ರೀತಿ ಏನಾಗ್ಬೇಕು ಅದನ್ನು ಪ್ರಯತ್ನ ಪಟ್ಟು ಮಾಡ್ಲಿ. ಅಲ್ಲಿ ಅದು ಸರಿ ಇಲ್ಲ ಅಂತ ಇದ್ರೆ, ಅನ್ಯಾಯ ಆಗ್ತಾ ಇದೆ ನಿಜವಾಗಿ ಅಂತ ಇದ್ರೆ ನಮ್ಗೆ ಕಾನೂನಿನ ಅವಕಾಶ ಇದೆ, ಆ ರೀತಿಯಲ್ಲಿ ಮಾಡಿ. ಆದ್ರೆ ಎಲ್ಲ ಕಡೆ ಕ್ರಿಶ್ಚಿಯನ್ ಶಾಲೆಗಳು ಇದನ್ನು ಮಾಡ್ತವೆ ಅಂತ ಹೇಳುವುದಿದೆಯಲ್ವಾ, ಅದು ಆ ರೀತಿ ಮಾತು ಆಡುವುದಿದೆಯಲ್ವಾ, ಅದು ಸರಿಯಲ್ಲ. ಅದೇ ರೀತಿ ಮುತಾಲಿಕರವರು ಎಲ್ಲರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಒಂದು ಅಧಿಕಾರ ಇರುವ ವ್ಯಕ್ತಿಯ ತರ ಕಾಣ್ತಾ ಇದ್ದಾರೆ. ಏನು ವಿಷಯ ಇದೆ ಅದೆಲ್ಲವನ್ನು ಅವರು ಮಾತಾಡಿ ಅವ್ರಿಗೆ ಎಲ್ಲರಿಗೆ ಈ ಶಿಕ್ಷೆ ಕೊಡಬೇಕು, ಆ ಶಿಕ್ಷೆ ಕೊಡ್ಬೇಕಂತ ಹೇಳುವ ಒಂದು ಅಧಿಕಾರ ಇದ್ದ ಜನರಾಗಿ ಮಾತಾಡ್ತಾರೆ. ಅವರು ಅಂತ ಅಧಿಕಾರ ಇಲ್ಲಿ ಯಾರು ಕೊಟ್ಟಿದ್ದಾರೆ? ಅದಕ್ಕೆ ಬೇಕಾದ ನಮ್ಮ ಕಾನೂನು ವ್ಯವಸ್ಥೆ ಇದೆ ಅಲ್ವಾ, ಆ ಕಾನೂನು ವ್ಯವಸ್ಥೆಯಲ್ಲಿ ಏನಾಗ್ಬೇಕು ಅದು ಆಗ್ತಾ ಇರಲಿ. ನಾನು ಕೂಡ ಇವರು ಆ ರೀತಿಯಲ್ಲಿ ಕಡ್ಡಾಯ ರಕ್ಷಿಸುವುದಿಲ್ಲ, ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಅದು ಅವ್ರು ತಪ್ಪು ಮಾಡಿದ್ರೆ ಅದು ಕಾನೂನು ರೀತಿಯಲ್ಲಿ ಏನಾಗ್ಬೇಕು ಆ ಶಿಕ್ಷೆ ಸಿಗ್ಲಿ ಅವರಿಗೆ. ಫಾದರ್, ಈ ತರದ್ ಏನಾದ್ರೂ ಮಾಡೋಕ್ಕೆ ಮುಂಚೆ ಅಂದ್ರೆ ಧರ್ಮಗುರುಗಳನ್ನ ನಿಮ್ಮಂತವ್ರನ್ನ ಅಥವಾ ಇನ್ನು ದೊಡ್ಡ ದೊಡ್ಡವ್ರನ್ನೆಲ್ಲ ಏನಾದ್ರೂ ಸಂಪರ್ಕ ಮಾಡ್ತಾರಾ? ಏನಾದ್ರು ಕೇಳ್ತಾ ಇಲ್ಲ ಫಾದರ್, ನಿಮ್ ಧ್ವನಿ ಕೇಳಿಸ್ತಿದೆಯಾ? ಕ್ಯಾನ್ ಯು ಹಿಯರ್ ಮೀ ಫಾದರ್? ಐ ಥಿಂಕ್ ಮತ್ತೆ ಟೆಕ್ನಿಕಲ್ ಗ್ಲಿಚ್ ಆಯ್ತು ಅನ್ಸುತ್ತೆ. ಈಗ ಕೇಳ್ತಾ ಇದೆ. ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ಐ ಕ್ಯಾನ್ ಹಿಯರ್ ಯು. ಫ್ಯಾಂಟಾಸ್ಟಿಕ್. ನನ್ನ ಪ್ರಶ್ನೆ ಇಷ್ಟೇ, ಕೇಳ್ತಾ ಈ ಇದೆ. ತರದ ಯಾವುದೇ ಕಡ್ಡಾಯ ಅಥವಾ ಒಂದು ರೂಲ್ ಅಲ್ಲಿ ಅಳವಡಿಸಬೇಕು ಆ ಕ್ರಿಶ್ಚಿಯನ್ ಸಂಸ್ಥೆಗಳು ಅಂತಂದ್ರೆ ಧರ್ಮಗುರುಗಳನ್ನ ನಿಮ್ಮಂತವ್ರನ್ನ ಸಂಪರ್ಕ ಮಾಡ್ತಾರಾ? ಏನಾದ್ರೂ ಸಜೆಷನ್ ಕೇಳ್ತಾರಾ ಅಥವಾ ಕೇಳೋದಿಲ್ವಾ?
ಕೇಳ್ತಾರೆ. ನೋಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಹಾ. ಕ್ರಿಶ್ಚಿಯನ್ ಅಂತ ಹೇಳುವಾಗ ಎಲ್ಲ ಕ್ರಿಶ್ಚಿಯನ್ರು ಒಂದೇ ಪಂಗಡವಾಗಿ ಉಳಿದಿಲ್ಲ. ಹಲವಾರು ಪಂಗಡಗಳಿವೆ, ಅವರಿಗೆ ಅವರ ಸ್ವಾತಂತ್ರ್ಯತೆ ಇದೆ. ಈಗ ಆ ಒಂದು ಪಂಗಡ ಯಾವುದಿದೆ ಅದರ ಮುಖ್ಯಸ್ಥರು ಯಾರಿದ್ದಾರೆ ಅವರು ಇದರ ಬಗ್ಗೆ ಚರ್ಚಿಸಿ ಅವರು ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಬೇಕು. ಆದ್ರಿಂದ ಇಲ್ಲಿ ಈ ಒಂದು ಸಂಸ್ಥೆ, ಒಂದು ಕ್ಲಾರೆನ್ಸ್ ಸಂಸ್ಥೆ ಅಂತ ಏನಿದೆ, ಅದು ಒಂದು ಪಂಗಡಕ್ಕೆ ಸೇರಿದ ಸಂಸ್ಥೆ. ಆ ಪಂಗಡದವರು ಏನಾದ್ರೂ ಇದು ಆಲೋಚನೆ ಮಾಡಿದ್ದಾರೆ ಅಂತ ಇದ್ರೆ ಇದರ ಏನು ಅರ್ಥ, ಯಾಕೆ ಅವರು ಮಾಡಿದ್ದಾರೆ ಎಂಬುದನ್ನು ಅವರಲ್ಲೇ ಕೇಳಬೇಕಾಗ್ತದೆ. ಏನಾದ್ರು ಸಾಧ್ಯ ಆಯ್ತಾ ಫಾದರ್? ನೀವೇನಾದ್ರೂ ಫೋನ್ ಹಚ್ಚಿ ಅವ್ರಿಗೆ ಮಾತಾಡೋಕಾಯ್ತಾ ಏನಾದ್ರು? ಇಷ್ಟರ ಬಗ್ಗೆ ನನಗೆ ಆಗಿಲ್ಲ, ಆದ್ರೆ ನಾನು ಅದನ್ನು ಪ್ರೋತ್ಸಾಹಿಸುವುದಿಲ್ಲ. ಆದ್ರಿಂದ ನನಗೆ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಅವರಿಗೆ ಇದು ಸರಿಯಲ್ಲ ಅಂತ ಹೇಳುವ ಮಾತು ನಾನು ಹೇಳ್ಬೋದು. ಥ್ಯಾಂಕ್ ಯು ಫಾದರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಪಾಸ್ಟಿನ್ ಲೋಬೋ, ಕ್ರೈಸ್ತ ಧರ್ಮಗುರುಗಳು. ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಬೋಧನೆ ಆರೋಪ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಲೆಯ ವಿದ್ಯಾರ್ಥಿ ಒಂದು ಹೇಳಿಕೆ ಕೊಟ್ಟ, ಅದು ಸ್ಫೋಟಕ ಮಾಹಿತಿ. ಬೈಬಲ್ ಬೋಧನೆ ವಿಚಾರವಾಗಿ ವಿದ್ಯಾರ್ಥಿಯ ಹೇಳಿಕೆ ಬಂತು. ಬ್ರೇಕಿಂಗ್ ನ್ಯೂಸ್. ಕ್ಲಾರೆನ್ಸ್ ಶಾಲೆಯಲ್ಲಿ, ಆ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಕೊಡ್ತಿರುವಂತಹ ಸ್ಫೋಟಕ ಹೇಳಿಕೆ ಇದು. ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಶಾಲೆಯಲ್ಲಿ ಬೈಬಲ್ನ ಬೋಧಿಸ್ತಾರೆ, ಬೇರೆ ವಿಷಯಗಳ ತರ ಬೈಬಲ್ ಬೋಧನೆ ಮಾಡ್ತಾರಂತೆ. ನ್ಯೂಸ್ 18 ಕನ್ನಡಕ್ಕೆ ವಿದ್ಯಾರ್ಥಿ ಹೇಳಿಕೆ ಕೊಟ್ಟಿದ್ದಾನೆ. ಬ್ರೇಕಿಂಗ್ ನ್ಯೂಸ್. ಒಂದು ಅಡ್ಮಿಷನ್ ಫಾರ್ಮ್ ಅಲ್ಲಿ ಅವ್ರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ, ಬೈಬಲ್ ಸ್ಟಡಿ ಇಸ್ ಮ್ಯಾಂಡೇಟರಿ. ನಮಗೆ ಬೈಬಲ್ ಮತ್ತೆ ಹಿಂಬುಕ್ ಕೊಡ್ತಾರೆ ಅವರು. ಮತ್ತೆ ಇದು ಹೇಳ್ತಾರೆ ನಮಗೆ, ಅಂತೆ ಇದು ಪರ್ಸೆಂಟೇಜ್ ಅಲ್ಲಿ ಬರ್ತದೆ ಎಕ್ಸಾಮ್. ಕ್ಲಾಸ್ 9 ಅಲ್ಲಿ ಲಾಸ್ಟ್ ಬರ್ತದೆ, ಕ್ಲಾಸ್ 10 ಅಲ್ಲಿ ಬರಲ್ಲ. ಅಂದ್ರೆ ಎಕ್ಸಾಮ್ ಇರುತ್ತೆ ಇದಕ್ಕೆ, ಹೇಗೆ ಅಂತ? ಹೌದು, ಆ ಎಕ್ಸಾಮ್ ಅಲ್ಲಿ ಅವರು ಬೈಬಲ್ ಏನು ಲೆಸನ್ಸ್ ಮಾಡ್ತಾರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸಲ್ಲಿ. ಅಟೆಂಡೆನ್ಸ್ ಇದೆ ಅದರಲ್ಲಿ. ಮತ್ತೆ ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಮಗೆ ಇದು ಎಕ್ಸಾಮ್ ಬರ್ತದೆ. ಇದು ಹಿಸ್ಟ್ರಿ, ಸಿವಿಕ್, ಜಿಯೋಗ್ರಫಿ ಆ ಥರನೇ ಸಬ್ಜೆಕ್ಟ್. ಇದಕ್ಕೆ ಎಕ್ಸಾಮ್ ಇರುತ್ತೆ ಆನ್ಯುವಲಿ. ಅದು ಕ್ಲಾಸ್ 9 ಲಾಸ್ಟ್, ಕ್ಲಾಸ್ 11 ಕ್ಲಾಸ್ 10 ಅಲ್ಲಿ ಅದು ಬರಲ್ಲ. ನೀವೀಗ 10 ಅದು ನಮಗೆ ಒಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಮೋಸಸ್ ಅಂತೆ, ಇನ್ನೊಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಆಡಮ್. ಅದು ಎರಡು ನಮಗೆ ಆದರೆ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅವೆಲ್ಲ? ಅದು 5 ಮಾರ್ಕ್ಸ್. ಒಂದು ಅಡ್ಮಿಷನ್ ಫಾರ್ಮ್ ಅಲ್ಲಿ ಅವ್ರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ, ಬೈಬಲ್ ಸ್ಟಡಿ ಮ್ಯಾಂಡೇಟರಿ. ನಮಗೆ ಬೈಬಲ್ ಮತ್ತೆ ಹಿಂಬುಕ್ ಕೊಡ್ತಾರೆ ಅವರು. ಮತ್ತೆ ಇದು ಹೇಳ್ತಾರೆ ನಮಗೆ, ಅಂತೆ ಇದು ಪರ್ಸೆಂಟೇಜ್ ಅಲ್ಲಿ ಬರ್ತದೆ ಎಕ್ಸಾಮ್. ಕ್ಲಾಸ್ 9 ಅಲ್ಲಿ ಲಾಸ್ಟ್ ಬರ್ತದೆ, ಕ್ಲಾಸ್ 10 ಅಲ್ಲಿ ಬರಲ್ಲ. ಆದರೆ ಎಕ್ಸಾಮ್ ಇರುತ್ತೆ ಇದಕ್ಕೆ, ಹೇಗೆ ಅಂತ? ಹೌದು, ಆ ಎಕ್ಸಾಮ್ ಅಲ್ಲಿ ಅವರು ಬೈಬಲ್ ಏನು ಲೆಸನ್ಸ್ ಮಾಡ್ತಾರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸಲ್ಲಿ. ಅಟೆಂಡೆನ್ಸ್ ಇದೆ ಅದರಲ್ಲಿ. ಮತ್ತೆ ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಮಗೆ ಇದು ಎಕ್ಸಾಮ್ ಬರ್ತದೆ. ಇದು ಹಿಸ್ಟ್ರಿ, ಸಿವಿಕ್, ಜಿಯೋಗ್ರಫಿ ಆ ಥರನೇ ಇದೊಂದು ಸಬ್ಜೆಕ್ಟ್. ಇದಕ್ಕೆ ಎಕ್ಸಾಮ್ ಇರುತ್ತೆ ಆನ್ಯುವಲಿ. ಅದು ಕ್ಲಾಸ್ 9 ಲಾಸ್ಟ್, ಕ್ಲಾಸ್ 11 ಕ್ಲಾಸ್ 10 ಅಲ್ಲಿ ಅದು ಬರಲ್ಲ. ನೀವೀಗ 10 ಅದು ನಮಗೆ ಒಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಮೋಸಸ್ ಅಂತೆ, ಇನ್ನೊಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಆಡಮ್. ಅದು ಎರಡು ನಮಗೆ ಆದರೆ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅವೆಲ್ಲ? ಅದು 5 ಮಾರ್ಕ್ಸ್. ಇದು ಆ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ ಮಾತಾಡಿದ್ದು. ನ್ಯೂಸ್ ಮುಂದುವರಿತು, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬೈಬಲ್ ದಂಗಲ್. ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಬೋಧನೆ ಆರೋಪ. ನ್ಯೂಸ್ 18ಗೆ ಅಲ್ಲಿ ಓದ್ತಿರುವಂಥ ಹುಡುಗ ಮಾತಾಡ್ದ. ಹೇಗಿರುತ್ತೆ? ಕ್ಲಾಸ್ 9 ಅಲ್ಲಿ ಇದನ್ನು ಬೋಧಿಸ್ತಾರೆ ನಮಗೆ. ಅಫ್ಕೋರ್ಸ್ ಇದಕ್ಕೆ 5 ಮಾರ್ಕ್ಸು 8 ಮಾರ್ಕ್ಸ್ ಬೇರೆ ಬೇರೆ ಥರ ಕ್ವಶನ್ಸ್ ಇರುತ್ತೆ. ಇದಕ್ಕೆ ನಾವು ಇದನ್ನ ಕ್ಲಾರೆನ್ಸ್ ಶಾಲೆಯ ವಿದ್ಯಾರ್ಥಿನೇ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್. ಅದು 5 ಒಂದು ಅಡ್ಮಿಷನ್ ಫಾರ್ಮ್ ಅಲ್ಲಿ ಅವ್ರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ, ಬೈಬಲ್ ಸ್ಟಡಿ ಇಸ್ ಮ್ಯಾಂಡೇಟರಿ. ನಮಗೆ ಬೈಬಲ್ ಮತ್ತೆ ಹಿಂಬುಕ್ ಕೊಡ್ತಾರೆ ಅವರು. ಮತ್ತೆ ಇದು ಹೇಳ್ತಾರೆ ನಮಗೆ, ಅಂತೆ ಇದು ಪರ್ಸೆಂಟೇಜ್ ಅಲ್ಲಿ ಬರ್ತದೆ ಎಕ್ಸಾಮ್.
ಕ್ಲಾಸ್ 9 ಲಾಸ್ಟ್ ಬರ್ತದೆ, ಕ್ಲಾಸ್ 10 ಬರಲ್ಲ. ಆದರೆ ಎಕ್ಸಾಮ್ ಇರುತ್ತೆ ಇದಕ್ಕೆ ಹೇಗೆ ಅಂತ? ಹೌದು, ಆ ಎಕ್ಸಾಮಲ್ಲಿ ಅವರು ಬೈಬಲ್ ಏನು ಲೆಸನ್ಸ್ ಮಾಡ್ತಾರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸಲ್ಲಿ, ಅಟೆಂಡೆನ್ಸ್ ಇದೆ ಅದರಲ್ಲಿ. ಮತ್ತು ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಮಗೆ ಇದು ಎಕ್ಸಾಮ್ ಬರ್ತದೆ. ಇದು ಹಿಸ್ಟ್ರಿ, ಸಿವಿಕ್, ಜಾಗ್ರಫಿ ಆ ಥರನೇ ಇದೊಂದು ಸಬ್ಜೆಕ್ಟ್, ಇದಕ್ಕೆ ಎಕ್ಸಾಮ್ ಇರುತ್ತೆ ಆ್ಯನ್ಯುವಲಿ. ಅದು ಕ್ಲಾಸ್ 9 ಲಾಸ್ಟ್, ಕ್ಲಾಸ್ 10 ಅದು ಬರಲ್ಲ. ನೀವೀಗ 10th ಅದು ನಮಗೆ ಒಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಮೋಸಸ್ ಅಂತೆ, ಇನ್ನೊಂದು ಕ್ವೆಶ್ಚನ್ ಡಿಸ್ಕ್ರೈಬ್ ದ ಲೈಫ್ ಆಫ್ ಆಡಮ್. ಅದು ಎರಡು ನಮಗೆ ಆದರೆ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅವೆಲ್ಲ? ಅದು 5 ಮಾರ್ಕ್ಸ್. ಒಂದು ಅಡ್ಮಿಷನ್ ಫಾರ್ಮಲ್ಲಿ ಅವ್ರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ, ಬೈಬಲ್ ಸ್ಟಡಿ ಇಸ್ ಮ್ಯಾಂಡೇಟರಿ. ನಮಗೆ ಬೈಬಲ್ ಮತ್ತು ಹಿಂಬುಕ್ ಕೊಡ್ತಾರೆ ಅವರು. ಮತ್ತು ಇದು ಹೇಳ್ತಾರೆ ನಮಗೆ, ಅಂದರೆ ಇದು ಪರ್ಸೆಂಟೇಜಲ್ಲಿ ಬರ್ತದೆ ಎಕ್ಸಾಮ್. ಕ್ಲಾಸ್ 9 ಲಾಸ್ಟ್ ಬರ್ತದೆ, ಕ್ಲಾಸ್ 10 ಬರಲ್ಲ. ಆದರೆ ಎಕ್ಸಾಮ್ ಇರುತ್ತೆ ಇದಕ್ಕೆ ಹೇಗೆ ಅಂತ? ಹೌದು, ಆ ಎಕ್ಸಾಮಲ್ಲಿ ಅವರು ಬೈಬಲ್ ಏನು ಲೆಸನ್ಸ್ ಮಾಡ್ತಾರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಲಾಸಲ್ಲಿ, ಅಟೆಂಡೆನ್ಸ್ ಇದೆ ಅದರಲ್ಲಿ. ಮತ್ತು ಅದು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಮಗೆ ಇದು ಎಕ್ಸಾಮ್ ಬರ್ತದೆ. ಇದು ಹಿಸ್ಟ್ರಿ, ವೆಲ್ಕಮ್ ಬ್ಯಾಕ್. ಹ್ಯಾಶ್ಟ್ಯಾಗ್ ಬೆಂಗಳೂರು ಕಾಪಾಡಿ. ನ್ಯೂಸ್ 18ನ ವಿಸ್ತೃತ ವರದಿ ಪ್ರಸಾರ ಆಯಿತು. ಇದೀಗ ಸಿಎಂ ಅಲರ್ಟ್ ಆದರು. ಬೆಂಗಳೂರಿನ ಮೂಲಭೂತ ಸೌಕರ್ಯದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಐಟಿ-ಬಿಟಿ ದಿಗ್ಗಜರೊಂದಿಗೆ ಸಿಎಂ ಮೀಟಿಂಗ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಮೂಲಭೂತ ಕೊರತೆ ಬಗ್ಗೆ ವರದಿ. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯೆ ಕೊಟ್ಟರು ಪದ್ಮಶ್ರೀ ಮೋಹನ್ ದಾಸ್ ಪೈ. ಸರ್ಕಾರದ ಗಮನ ಸೆಳೆದಿತ್ತು ನ್ಯೂಸ್ 18. ನಿರಂತರವಾಗಿ ಅದುವೇ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಮಹತ್ವದ ಮೀಟಿಂಗ್ ಮಾಡಿದ್ರು. ಉದ್ದಿಮೆದಾರರಲ್ಲಿ ಭರವಸೆಯನ್ನು ಮೂಡಿಸೋದಕ್ಕೆ ಸಿಎಂ ಟ್ರೈ ಮಾಡಿದ್ರು. ಐಟಿ-ಬಿಟಿ ದಿಗ್ಗಜರ ಸಲಹೆಯನ್ನು ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಬೆಳಗ್ಗೆ 9 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳು ಐಟಿ-ಬಿಟಿ ದಿಗ್ಗಜರೆಲ್ಲರನ್ನೂ ಕೂಡ ಕರೆದ್ರು, ಮೀಟಿಂಗ್ ಮಾಡಿದ್ರು. ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕರ್ಟನ್ ರೇಸರ್ ಆಗಿ ಎಲ್ಲರನ್ನೂ ಭೇಟಿಯಾಗಿದ್ದೇವೆ. ಹಲವಾರು ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಅವರವರ ಸೆಕ್ಟರಲ್ಲಿ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಟೆಕ್ ಸಮಿಟ್ 25ನೇ ವರ್ಷ ಆಚರಣೆ ಮಾಡ್ತಾ ಇದೆ. ಅದು ವಿಶೇಷವಾಗಿ ಮಾಡಬೇಕನ್ನುವಂಥದ್ರಿಂದ ಹಲವಾರು ಸಲಹೆ ಸೂಚನೆಗಳನ್ನು ತಗೊಂಡಿದ್ದೇವೆ. ಅದರಲ್ಲಿ ಭಾಳಷ್ಟನ್ನು ಅಳವಡಿಸ್ಕೊಂಡು ಈ ಬಾರಿ ಬೆಂಗಳೂರು ಟೆಕ್ ಸಮಿಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಹೀಗಾಗಿ ಒಂದು ಸುದೀರ್ಘವಾದಂಥ ಒಂದು ಸಭೆ ಆಯಿತು. ಹಲವಾರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಟೆಕ್ನಾಲಜಿ ಬಗ್ಗೆ ಕೊಟ್ಟಿದ್ದಾರೆ, ಪಾಲಿಸಿ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಇನ್ಫ್ರಾಸ್ಟ್ರಕ್ಚರು, ಎಕೋಸಿಸ್ಟಮು ಎಲ್ಲದರ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದೇವೆ. ಅವ್ರು ಹೇಳಿರುವಂಥ ಬಹುತೇಕ ಸಲಹೆ ಸೂಚನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಬೆಂಗಳೂರು ಟೆಕ್ ಸಮಿಟು ಬರುವಂಥ ಹಲವಾರು ವರ್ಷ ಇಡೀ ನಮ್ಮ ಟೆಕ್ನಾಲಜಿ ಏನಿದೆ ಅದಕ್ಕೊಂದು ಹೊಸ ಆಯಾಮ ಕೊಡ್ತದೆ. ಮತ್ತು ಬೆಂಗಳೂರಿನ ಸ್ಥಾನ ಈಗೇನು ನಂಬರ್ 1 ಇದೆ. ಈಗ ವಿಶ್ವದಲ್ಲಿ 2 ಸಿಲಿಕಾನ್ ಸಿಟಿ ಇರ್ಬೋದು, ಬೇರೆ ಯಾವುದೂ ಇಲ್ಲ. ಅಮೆರಿಕದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ನಮ್ಮದು. ಹೀಗಾಗಿ ಇದನ್ನು ಇವತ್ತು ನಾವು ನಂಬರ್ 1 ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ಬಂದಂತ ಎಲ್ಲ ಏನು ಪ್ರಮುಖರು ಬಹಳಷ್ಟು ಆಸಕ್ತಿ ಕಾಳಜಿಯಿಂದ ಮುಂದೆ ಬಂದು ತಮ್ಮ ಭಾವನೆಗಳನ್ನ, ತಮ್ಮ ಕಾಳಜಿಯನ್ನ, ತಮ್ಮ ಸಹಕಾರವನ್ನ ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ತಿಳಿಸಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿ ಉತ್ತರವಾಗಿ ನಾನು ನಿಮ್ಮ ಜೊತೆ ನಡಿಲಿಕ್ಕೂ ತಯಾರಿದ್ದೀನಿ, ನಿಮ್ಮ ಜೊತೆ ಓಡ್ಲಿಕ್ಕೂ ತಯಾರಿದ್ದೀನಿ, ನಿಮ್ಮ ಜೊತೆ ಹೆಗಲನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನಿಮ್ಗೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀವಿ. ಮೂಲಭೂತ ಸೌಕರ್ಯ ಆಗಲಿ, ಪಾಲಿಸಿ ಆಗಲಿ, ಇನಿಷಿಯೇಟಿವ್ಸ್ ಆಗಲಿ, ವಿದ್ಯಾಸಂಸ್ಥೆಗಳಾಗಲಿ, ತರಬೇತಿಗಳಾಗಲಿ ಎಲ್ಲವನ್ನು ಪೂರೈಸಲಿಕ್ಕೆ ನಾವು ತಯಾರಿದ್ದೀವಿ. ನನ್ನ ಸಂಪೂರ್ಣ ಸಹಕಾರ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ ವಿಶ್ವಾಸನ ಕೊಟ್ಟು ಅವರಿಗೆ ಲಂಚ ಕೊಡದೆ ಹೋದ್ರೆ ಬಿಬಿಎಂಪಿಯಲ್ಲಿ ಏನು ನಡೆಯಲ್ವಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ಪ್ರತಿ ಕೆಲಸಕ್ಕೂ ಬಿಬಿಎಂಪಿಗೆ ಜನ ಲಂಚ ಕೊಡ್ಲೇಬೇಕಾ? ಹಾಗಿದ್ರೆ ಬಿಬಿಎಂಪಿ ಲಂಚಗೊಳಿತನ ಬಿಚ್ಚಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಬ್ರೇಕಿಂಗ್ ನ್ಯೂಸ್. ನೆನಪಿಸ್ತಾ ಇದ್ದೀನಿ, ತಿಂಗಳ ಹಿಂದೆ ಬೆಂಗಳೂರು ಮೂಲಭೂತ ಸೌಕರ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇದೀಗ ಬಿಬಿಎಂಪಿ ಭ್ರಷ್ಟಾಚಾರದ ಬಗ್ಗೆ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರ ಮನೆ ಕಟ್ಟbe ಅಪ್ರೂವಲ್ಗೂ ಕೂಡ ಲಂಚ ಕೇಳಿದ್ರಂತೆ, ಕೊಡ್ಬೇಕಂತ. ಇದು ಮೋಹನ್ ದಾಸ್ ಪೈ ಅವರ ಸ್ಟೇಟ್ಮೆಂಟ್, ಆರೋಪ.
ಲಂಚ ನಂಗೂ ಲಂಚ ಕೇಳಿದ್ರು. ಮನೆ ಕಟ್ತಾ ಇದೆ, ಮನೆ ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ ನಾನು ಲಂಚ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ನಾನು ಎಲ್ಲ ಟ್ವೀಟ್ ಮಾಡಿಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ಗೆ ಮಾತಾಡ್ಬಿಟ್ಟು ಹೇಳ್ತೀನಿ, ಏನು ನೋಡ್ತೀರಾ ಏನು ಮಾಡ್ತೀವಿ ಅಂತ. ಆ ಥರ ಲಂಚ ಕೇಳ್ತಾರೆ, ಎಲ್ಲದಕ್ಕೂ ಲಂಚ ಕೇಳ್ತಾರೆ. ಯಾಕಂದ್ರೆ ಅವ್ರು ಕೇಳ್ಬಿಟ್ಟು ಹೇಳಿದ್ರೆ ಯಾಕೆ ಲಂಚ ಕೇಳ್ತೀರಾ ಅಂದರೆ, ನಾನು ದುಡ್ಡು ಕೊಟ್ಬಿಟ್ಟು ಪೊಸಿಷನ್ ಬಂದಿದ್ದೀನಿ ಸರ್, ನಾವು 1 ವರ್ಷ ರಿಕವರ್ ನಾನು ಏನು ಸರ್ ಮಾಡಬೇಕು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬೇಕು, ಆ ಥರ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಶುರು ಮಾಡಬೇಕು. ಅದಕ್ಕೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಕೆಲಸ ಮಾಡೋದು BBMP ಅಂದ್ರೆ ಎಲ್ಲ ಸ್ವಾಮ್ ಮಾಡ್ತಾರೆ. BBMP ಬೆಂಗಳೂರು ವಿಭಜನೆಗೆ ಮೋಹನ್ ದಾಸ್ ಪೈ ಸಲಹೆ ಕೊಟ್ಟರು. ಫುಲ್ ಟೈಮ್ ಮೇಯರ್ ಇಲ್ಲದೆ ನಗರದ ಅಭಿವೃದ್ಧಿ ಅಸಾಧ್ಯ. ಈ ಸಿಟಿನ 5 ಕಾರ್ಪೊರೇಷನ್ ಆಗಿ ವಿಂಗಡಿಸಲು ಸಲಹೆ ಕೊಟ್ಟರು ಮೋಹನ್ ದಾಸ್ ಪೈ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಗೆ ಫುಲ್ ಟೈಮ್ ಮೇಯರ್ ಇಲ್ಲ. ಆ BBMPಲಿ ಒಬ್ಬರು ಮೇಯರ್ ಬರ್ತಾರೆ, 1 ವರ್ಷ ಸುಮ್ಮನೆ ಹೋಗ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೇನು ಪವರ್ ಇಲ್ಲ, ಕರಪ್ಷನ್ ಜಾಸ್ತಿ, ಅವ್ರ ಥರ ಪರ್ಮನೆಂಟ್ ಕೇಡರ್ ಇಲ್ಲ. ನಮ್ಮ ವಾರ್ಡ್ ಕೌನ್ಸಿಲರ್ಸ್ ಅಲ್ಲಿ 200 ವಾರ್ಡ್ ಕೌನ್ಸಿಲ್, 105 ವಾರ್ಡ್ ಕೌನ್ಸಿಲ್ ರಿಯಲ್ ಎಸ್ಟೇಟ್ ಆಪರೇಟರ್ಸ್. ಅವ್ರು ಆ ವಾರ್ಡಲ್ಲೇ ದುಡ್ಡು ಕಿತ್ತಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ದುಡ್ಡೇನು ಖರ್ಚು ಕಮ್ಮಿ ಆಗಿಲ್ಲ ಬೆಂಗಳೂರಲ್ಲಿ. ಅದೇ ಬೆಂಗಳೂರಿಗೆ ಏನ್ ಬೇಕಂದ್ರೆ ಒಂದು ರಿಫಾರ್ಮ್ ಬೇಕು. ರಿಫಾರ್ಮ್ ಮಾಡ್ಬೇಕಾದ್ರೆ ಗವರ್ನೆನ್ಸ್ ರಿಫಾರ್ಮ್ ಅಂದ್ರೆ ನಾವು ಬೆಂಗಳೂರು ಒಂದು 5 ಕಾರ್ಪೊರೇಷನ್ ಮಾಡಬೇಕು. 5 ಕಾರ್ಪೊರೇಷನ್ ಮಾಡಿಬಿಟ್ಟು 5 ಮೇಯರ್ಗಳಿರ್ಬೇಕು. ಯಾಕಂದ್ರೆ ಒಬ್ಬ ಮೇಯರು ಬೆಂಗಳೂರು ಓಡಿಸೋಕೆ ಆಗಲ್ಲ. ಬೆಂಗಳೂರು 60% ಕರ್ನಾಟಕ GDP. ಕರ್ನಾಟಕ ಓಡಿಸಕ್ಕೆ ಒಂದು ಚೀಫ್ ಮಿನಿಸ್ಟರ್ ಇದ್ದಾರೆ, ಒಂದು 25-30 ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ. ಬೆಂಗಳೂರು ಓಡಿಸಕ್ಕೆ ಒಬ್ಬ ಮೇಯರ್ 1 ವರ್ಷ ಇದ್ರೆ ಆಗತ್ತಾ? ಅದಕ್ಕೆ 5 ಕಾರ್ಪೊರೇಷನ್ ಮಾಡಿಬಿಟ್ಟು 5 ಕಾರ್ಪೊರೇಷನ್ 5 ಮೇಯರ್ಸ್ ಮಾಡಿಬಿಟ್ಟು 5 ಕಮಿಷನರ್ ಇಟ್ಬಿಟ್ಟು ಅದು ಸರಿ ಮಾಡಿದ್ರೇನೆ ಮತ್ತೆ ಟ್ಯಾಕ್ಸ್ ಎಲ್ಲ ಸರಿ ಕಲೆಕ್ಟ್ ಮಾಡಿ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು.